ದುಬೈ ಶಾಲೆಯಲ್ಲಿ 9ನೇ ತರಗತಿ ಕಲಿತಾ ಇರುವ 14 ವರ್ಷದ ಉಪ್ಪಿನಂಗಡಿ ಸಮೀಪದ ಬಜತ್ತೂರು ಗ್ರಾಮದ ಬಾಲಕಿಯೊಬ್ಬರು ಅಂತಾರಾಷ್ಟ್ರೀಯ ಮಹಿಳಾ ಇಂಡೋರ್ ವಿಶ್ವಕಪ್ ಕ್ರಿಕೆಟ್ ಕೂಟಕ್ಕೆ ಆಯ್ಕೆಯಾಗುವಂತಹ ಮೂಲಕ ಕರ್ನಾಟಕಕ್ಕೆ ಗರಿಮೆಯನ್ನ ತಂದಿದ್ದಾರೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 4ರ ತನಕ ನಡೆಯಲಿರುವಂತಹ ಈ ಇಂಡೋರ್ ವಿಶ್ವಕಪ್ ಕ್ರಿಕೆಟ್ ಕೂಟದಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಶ್ರೀಲಂಕಾ, ಭಾರತದ ಮಹಿಳಾ ತಂಡಗಳು ಪಾಲ್ಗೊಳ್ಳಲಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿರುವಂತಹ ಆಲ್ರೌಂಡರ್ ಅಮಿಷಾ ಆನಂದ್ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ವಳಾಲುಪಟ್ಟಿ ನಿವಾಸಿ ಆನಂದ್ ಮತ್ತು ವಿನುತಾ ಆನಂದ್ ಅವರ ಪುತ್ರಿ. ಇಂಡೋರ್ ಕ್ರಿಕೆಟ್ ಕೂಟದ ಅತ್ಯಂತ ಕಿರಿಯ ವಯಸ್ಸಿನ ಈಕೆ ಕರ್ನಾಟಕ ಮೂಲದ ಆಟಗಾರ್ತಿಯಾಗಿದ್ದಾರೆ. ಈಗಾಗಲೇ ಈಕೆಗೆ ದುಬೈ ಕ್ರಿಕೆಟ್ ಬೋರ್ಡಿನ ಸೀಸನ್ ಹಾರ್ಡ್ ಬಾಲ್ ಅಂಡರ್ 15, 16 ಮತ್ತು 19 ವಿಭಾಗದ ಪಂದ್ಯಾಕೂಟದಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಅಮೆರಿಕ ಹಾಗೂ ಓಮನ್ ದೇಶದ ತಂಡಗಳ ವಿರುದ್ಧ ಆಡಿದಂತಹ ಅನುಭವ ಕೂಡ ಇದೆ. ಇಂಗ್ಲೆಂಡ್ ಕ್ರಿಕೆಟ್ ಆಟಗಾರ ಜೋರೂಟ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ನಡೆದಂತಹ ರೂಟ್ ಕಪ್ ಪಂದ್ಯಾಟದಲ್ಲಿ ಅಂಡರ್ 16ರ ವಿಭಾಗದಲ್ಲಿ ಸತತ 2ನೇ ಬಾರಿಗೆ ದುಬೈ ತಂಡವನ್ನು ಪ್ರತಿನಿಧಿಸಿದ್ರು. ಈ ಪಂದ್ಯಾಟದಲ್ಲಿ ದುಬೈ ತಂಡ ರೂಟ್ ಕಪ್ ಅನ್ನ ಗೆದ್ದುಕೊಂಡಿತ್ತು. ಕ್ರಿಕೆಟ್ನೊಂದಿಗೆ ವಾಲಿಬಾಲ್, ಅಥ್ಲೆಟಿಕ್, ಈಜುಗಾರಿಕೆ, ಹಾಡುಗಾರಿಕೆ, ನೃತ್ಯ ಕ್ಷೇತ್ರದಲ್ಲೂ ಮುಂಚೂಣಿ ಸಾಧನೆಯ ಹೆಜ್ಜೆ ಇಟ್ಟಿರುವಂತಹ ಅಮಿಷಾ ಅವರು ತುಳುನಾಡಿನ ಪ್ರತಿಭೆ. ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ್ತಿ ನಿಶಾ ಅಲಿ ಅವರ ಗರಡಿಯಲ್ಲೇ ತರಬೇತಿ ಪಡಿತಾ ಇರುವ ವೇಗದ ಬೌಲರ್ ಆಗಿರುವ ಅಮಿಷಾ ಎಮಿರೇಟ್ಸ್ ಕ್ರಿಕೆಟ್ ಬೋರ್ಡಿನ ಅಧಿಕಾರಿ ಛಾಯಾ ಮುದ್ಗಾಲ್ ಅವರ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿಗೆ ಹೆಜ್ಜೆ ಇಡ್ತಾ ಇರುವ ಗ್ರಾಮೀಣ ಬದುಕಿನ ಹಿನ್ನೆಲೆಯ ಅಮಿಷಾ ಆನಂದ್ ಯಶಸ್ಸು ಸಾಧಿಸಲಿ ಎಂಬ ಹಾರೈಕೆ ಬಜತ್ತೂರಿನ ಜನತೆಯದ್ದಾಗಿದೆ.